ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಸಾಂಬಾರು ಮಂಡಳಿಯಿಂದ ಕೆರೆ ಕೈಯಲ್ಲಿ ವಿಚಾರ ಸಂಕಿರಣ ಸುದ್ದಿ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ರೈತರು ತಮ್ಮ ಉತ್ಪನ್ನಗಳ ಮಾರುಕಟ್ಟೆಗೆ ಇಂದಿನ ತಂತ್ರಜ್ಞಾನವನ್ನು ಸದ್ಬಳಕೆ ಮಾಡಿಕೊಂಡಾಗ ಮಾತ್ರ ಅವರ ಆದಾಯ ದ್ವಿಗುಣ ಆಗಲಿದೆ ಎಂದು ಕೇಂದ್ರ ಸಾಂಬಾರು ಮಂಡಳಿ ಸದಸ್ಯ ಪ್ರಸನ್ನ ಹೆಗಡೆ ಕೆರೆಕೈ ಹೇಳಿದರು. ಭಾರತ ಸರ್ಕಾರದ ಸಾಂಬಾರು ಮಂಡಳಿ, ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ ಹಾಗೂ ಸಾಗರ ತೋಟಗಾರಿಕೆ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಒಳಗೆರೆ ಕೆರೆಕೈಯಲ್ಲಿ ಶನಿವಾರ ನಡೆದ ಕಾಳು ಮೆಣಸಿನ ಕೊಯ್ಲೋತ್ತರ ತಂತ್ರಜ್ಞಾನ ಕುರಿತ ಒಂದು ದಿನದ ಪ್ರಾತ್ಯಕ್ಷಿತೆ ಮತ್ತು ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಪ್ರಸ್ತುತ ರೈತ ಬೆಳೆದ ಬೆಳೆ 5-6 ಜನ ಮಧ್ಯವರ್ತಿಗಳ ಮೂಲಕ ಮಾರುಕಟ್ಟೆ ತಲುಪುತ್ತಿದೆ. ನಿಜವಾಗಿಯೂ ರೈತರು ಮಾಡಬೇಕಿರುವ ಬ್ರ್ಯಾಂಡ್ ಅನ್ನು ಮತ್ಯಾರೋ ಮಾಡಿ ಅದರ ಮೌಲ್ಯವರ್ಧನೆಯ ಪ್ರಯೋಜನ ಪಡೆಯುತ್ತಿದ್ದಾರೆ. ಈ ಕಾರ್ಯವನ್ನು ರೈತರೇ ಮಾಡಿದಾಗ ಆ ಉತ್ಪನ್ನದ ಬ್ರ್ಯಾಂಡ್ ಬೆಳೆದ ರೈತನದೇ ಆಗುವುದು ಒಂದು ಕಡೆಯಾದರೆ, ಪೂರ್ಣ ಫಲವು ಶ್ರಮವಹಿಸಿ ಬೆಳೆದ ವ್ಯಕ್ತಿಗೆ ಸಿಗಲಿದೆ ಎಂದ ಅವರು, ಪ್ರಸ್ತುತ ಅಡಕೆಗೆ ಬಂದಿರುವ ಅಪಾಯವನ್ನು ಗಮನಿಸಿಕೊಂಡು ನಮ್ಮ ಭಾಗದ ರೈತರು ಪರ್ಯಾಯ ಬೆಳೆಯ ಸಾಧ್ಯತೆಯನ್ನು ಮನಗಾಣಬೇಕಿದೆ ಎಂದು ಹೇಳಿದರು. ಈ ವೇಳೆ ಅತ್ಯಂತ ಕಡಿಮೆ ಸ್ಥಳದಲ್ಲಿ ಅತಿ ಹೆಚ್ಚು ಕಾಳುಮೆಣಸು ಬೆಳೆಯುತ್ತಿರುವ ಪ್ರಗತಿಪರ ಕೃಷಿಕ ಈಶ್ವರ್ ಹೆಗಡೆ ತಲಗಟ್ಟು ಹಾಗೂ ಕಾಳುಮೆಣಸಿನ ಉತ್ಪನ್ನಗಳ ಮಾರುಕಟ್ಟೆ ಮಾಡಿ ರಾಜ್ಯ ಸರ್ಕಾರದ ಪ್ರಶಸ್ತಿ ಪುರಸ್ಕೃತರಾದ ಪದ್ಮಲತಾ ಜೈನ್ ಅವರನ್ನು ಸನ್ಮಾನಿಸಲಾಯಿತು. ಪ್ರಗತಿಪರ ಕೃಷಿಕ ಕೇಶವ್ ಚಂದ್ರವಳ್ಳಿ ಅಧ್ಯಕ್ಷತೆ ವಹಿಸಿದ್ದರು. ಇರುವಕ್ಕಿ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿ ನಾಗರಾಜ್, ಪ್ರಗತಿಪರ ಕೃಷಿಕ ಅಮಾನುಲ್ಲಾ ಖಾನ್ ವಿಚಾರ ಸಂಕಿರಣ ನಡೆಸಿಕೊಟ್ಟರು. ತೋಟಗಾರಿಕಾ ಇಲಾಖೆಯ ಮಹಾಬಲೇಶ್ವರ್, ಸಾಂಬಾರು ಮಂಡಳಿ ಕ್ಷೇತ್ರಾಧಿಕಾರಿ ಬಾಪುಗೌಡ ಸೇರಿದಂತೆ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳು, ಕೃಷಿಕ ಸಮಾಜದ ಅಧ್ಯಕ್ಷ ವಿಜಿ ಶ್ರೀಧರ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಪ್ರಾಡಕ್ಟ್ ಏನು ಅಂತ ಕೇಳಿದ್ರೆ, ನೀವು ಅವ್ರದ್ದು ಮನ್ ಕಿ ಬಾತ್ ಕೇಳಿದ್ರೆ ಅವರು ಯಾವುದನ್ನು ರೈತ ನೀವು 6 ಜನ 5 ಜನ ಮಧ್ಯವರ್ತಿಗಳನ್ನು ಇಟ್ಕೊಂಡು ಮಾರ್ಕೆಟಿಗೆ ಹೋಗಬೇಕು ಅಂತ ಅವ್ರು ಹೇಳಲ್ಲ. ಅವ್ರು ಹೇಳೋದು ಬ್ರಾಂಡ್ ಮಾಡಬೇಕು ಅವನು ಅಂತ ಹೇಳ್ತಾರೆ. ಅವನು ಅದನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಬೇಕು ಅಂತ ಹೇಳ್ತಾರೆ. ಹಂಗೆ ಮಾಡಿದ್ರೆ ಮಾತ್ರ ರೈತನ ಆದಾಯ ನಿಜವಾಗ್ಲೂ ಮಧ್ಯವರ್ತಿಗಳು ತಪ್ಪಿಸಿ. ಉದಾಹರಣೆಗೆ ನೀವು ಅರಿಶಿನ ಬೆಳೆದು ಮಾರಾಟ ಮಾಡೋದಕ್ಕೂ, ಅರಿಶಿನ ಪುಡಿ ಮಾಡಿ ಪ್ಯಾಕೆಟ್ ಮಾಡಿ ಮಾರಾಟ ಮಾಡೋದಕ್ಕೂ ಒಂದು 200 ರೂಪಾಯಿ ಫರ್ಕ್ ಇದೆ ಕೆಜಿ. ಇದನ್ನ ನಾವು ರೈತರು ಇದನ್ನ ಇವತ್ತಿನ ಆಧುನಿಕ ನೋಡಿ, ಎಲ್ಲಿದ್ರೂ ಬಂದು ಮಾರುಕಟ್ಟೆ ನಿಮ್ಮ ಮನೆಯಿಂದನೇ ಖರೀದಿ ಮಾಡ್ಕೊಂಡು ಹೋಗ್ತಕ್ಕಂಥ, ನೀವೇ ಡೆಲಿವರಿ ಮಾಡ್ತಕ್ಕಂಥ ಫಿಂಗರ್ ಟಿಪ್ಸ್ ಟೆಕ್ನಾಲಜಿ ಬಂದಿದೆ. ಬಳಸ್ಕೋಬೇಕು ನಾವು ಅದನ್ನು, ನಮ್ಮ ಹತ್ರಗಿರೋ ಟೆಕ್ನಾಲಜಿಯನ್ನು. ನಾನು ಮಹಾಬಲೇಶ್ವರ್ ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಪೆಸಿಫಿಕ್ ಇದ್ದೇನೆ. ನಮ್ಮದು ವೆಸ್ಟರ್ನ್ ಘಾಟಿನ ಬಯೋಡೈವರ್ಸಿಟಿಯ ಈ ಪ್ರದೇಶದಲ್ಲಿ ಬೆಳೀತಕ್ಕಂಥ ಕಾಳುಮೆಣಸು ಪ್ರಪಂಚದ ಅತ್ಯಂತ ಉತ್ಕೃಷ್ಟ, ಇದರಲ್ಲಿ ಎರಡನೇ ಮಾತಿಲ್ಲ. ಕೇರಳದವರು ಅದನ್ನು ಯುರೋಪಿಗೆ ಕಳಿಸೋದಕ್ಕೆ, USA ಕಳಿಸೋದಕ್ಕೆ, ಎಲ್ಲಿ ಕಳಿಸೋದ್ರು ನಮ್ಮ ಕಾಳುಮೆಣಸು ತಗೊಂಡು ಮಿಕ್ಸ್ ಮಾಡಿ ಅವರು ಎಕ್ಸ್ಪೋರ್ಟಿಗೆ ಬೇಕಾಗಿರೋಂಗೆ ಅದನ್ನು ಪ್ರಾಡಕ್ಟನ್ನು ಹೊಂದಿಸ್ಕೊಂಡು ಎಕ್ಸ್ಪೋರ್ಟ್ ಮಾಡ್ತಾರೆ. ನಮ್ಮ ಪ್ರಯತ್ನ ಇರೋದು ಮುಂದಿನ ದಿನದಲ್ಲಿ ಸಾಗರದಿಂದನೇ ಒಂದು ಸ್ಪೈಸ್ ಹಬ್ ಆಗಬೇಕು. ಸಾಗರ ಅದಕ್ಕೆಲ್ಲ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಸಾಗರ ಈ ಥರ ಪ್ರಾಂತ್ಯವನ್ನು ಸೇರಿಸ್ಕೊಂಡು ನಾವು ಈ ಒಂದು ವೆಸ್ಟರ್ನ್ ಘಾಟಿನ ಈ ಬಯೋಡೈವರ್ಸಿಟಿಯನ್ನು ಬಳಕೆ ಮಾಡಿಕೊಂಡು ನಮ್ಮ ರೈತರ ಆದಾಯವನ್ನು ದ್ವಿಗುಣ ತ್ರಿಗುಣ ಮಾಡೋದಕ್ಕೆ, ಸಂಪದ್ಭರಿತವಾದಂಥ ಕೃಷಿ ಮಾಡೋದಕ್ಕೆ ಎಲ್ಲರ ಸಹಕಾರದಿಂದ ಕೆಲಸ ಮಾಡೋಣ ಅಂತ ಹೇಳ್ತಾ, ಬರುವ ಬೋರ್ಡ್ ಮೀಟಿಂಗ್ನಲ್ಲಿ ಒಂದಿಷ್ಟು ಸಂಗತಿಗಳನ್ನು ಚರ್ಚೆ ಮಾಡೋದಕ್ಕೆ ಬೇಕಾಗಿ ಅಧ್ಯಯನದ ಮೂಲಕ ತಯಾರು ಮಾಡ್ಕೊಂಡಿದ್ದೇನೆ. ನಿಮ್ಮೆಲ್ಲರ ಹಾರೈಕೆ ಇರಲಿ. ಇದಲ್ಲದೆ ಮುಂದಿನ ಮೀಟಿಂಗು ಇಲ್ಲಾಗಲಿಲ್ಲ ಅಂದರೆ ದೆಹಲಿದಲ್ಲಿ ಬಿಡೋ ಪ್ರಶ್ನೆ ಇಲ್ಲ. ನಮ್ಮೂರಿಗೆ ಆಗುವ ಒಳ್ಳೆ ಕೆಲಸ ಸಂಸದರಿಗೆ ನಿನ್ನೆ ಹೇಳಿ ಬಂದಿದ್ದೇನೆ. ಯಾವ ಕಾರಣಕ್ಕೂ ಇದನ್ನೆಲ್ಲ ನಾವು ಮಾಡೋದೆ ನಿಮ್ಮ ಸಹಕಾರ ಬೇಕು, ನಾವು ಬಂದು ಕಾಡ್ತೀವಿ ನಿಮ್ಮನ್ನು ಅಂತ. ಎನಿ ಟೈಮ್ ವೆಲ್ಕಮ್ ಮಾರಾಯ, ನೀನು ಬರಬೇಕು, ಮಾಡೋಣ ಏನಾದರೂ ಅಂತ ಹೇಳಿದ್ದಾರೆ. ನೀವೆಲ್ಲ ಸೇರಿ ಒಂದು ಒಳ್ಳೆಯ ಗುಡ್ ಪ್ರಾಕ್ಟೀಸ್, ಅಗ್ರಿಕಲ್ಚರಿನ ಗುಡ್ ಪ್ರಾಕ್ಟೀಸನ್ನು ಪ್ರಾರಂಭ ಮಾಡಿ ನಾವು ಒಳ್ಳೆ ಕೆಲಸಗಳನ್ನು ನೀವು ಸೇರಿ ಮಾಡೋಣ ಅಂತ ಹೇಳ್ತಾ, ಸ್ಪೈಸ್ ಬೋರ್ಡಿನ ಮೆಂಬರ್ ಆಗಿ ನನ್ನ ಭಾವನೆಗಳನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅನ್ನೋ ಕಾರಣಕ್ಕೆ ನಾನು ಇಷ್ಟು ವಿಷಯಗಳನ್ನು ಮಾತಾಡಿದ್ದೇನೆ. ನಿಮ್ಮದೆಲ್ಲ ಸಲಹೆಗಳು ಏನಿದ್ದಾವೆ, ಏನು ಮಾಡ್ಬೋದು ಅನ್ನೋ ಕಲ್ಪನೆ ಇದೆ. ನಾಗರಾಜ್ ಸರ್ ಅವರಿದ್ದಾರೆ, ವಿಶ್ವೇಶ್ವರ ಭಟ್ರು ಹೇಳಿದರು, ಇಲ್ಲ ನಮಗೆ ಆ ಆಳಾಗಲೇ ಗೊತ್ತಾಗ್ತಿರ್ಲಿಲ್ಲ ಮಾರೇರ, ಅದು ಅತ್ಯಂತ ಕೇರಳದ ಅತ್ಯಂತ ಲಾಬಿ ಇದೆ, ಬ್ಯೂರೋಕ್ರಾಟ್ ಇದೆ. ನಮಗಂತೂ ಭಾಳ ಕಾನ್ಫಿಡೆನ್ಸ್ ಬಂದಿದೆ, ಒಂದಿಷ್ಟು ಸಂಗತಿಗಳನ್ನು ನಾವು ಅಲಾಡಿಸ್ಬೋದು ಅಲ್ಲಿ ಸ್ಪೈಸ್ ಬೋರ್ಡ್ನಲ್ಲಿ ಅಂತ. ಡೆಫಿನೆಟ್ಟಾಗಿ ಅದನ್ನು ಸಾಂಘಿಕವಾಗಿ, ನಾನೊಬ್ಬನೇ ಅಲ್ಲ, ನಿಮ್ಮೆಲ್ಲರ ಭಾವನೆ ಮತ್ತು ನಿಮ್ಮೆಲ್ಲರ ಜ್ಞಾನದ ಪ್ರತಿನಿಧಿಯಾಗಿ ನನಗೇ ಜ್ಞಾನ ಇದೆ ಅಂತಲ್ಲ, ನಿಮ್ಮ ರೆಪ್ರೆಸೆಂಟೇಷನನ್ನು ನಾನು ಅತ್ಯಂತ ಕರಾರುವಾಕ್ಕಾಗಿ ರೈತರ ಭಾವನೆಯನ್ನು ಅಲ್ಲಿ ವ್ಯಕ್ತಪಡಿಸ್ತೇನೆ ಅಂತ ಹೇಳ್ತಕ್ಕಂತಹ ಆತ್ಮವಿಶ್ವಾಸದ ಮಾತುಗಳನ್ನು ಇಲ್ಲಿ ಆಡ್ತಾ, ಈಗ ಸ್ಟಾರ್ಟ್ ಆಗಿದೆ.
ಲಾಸ್ಟ್ ಇಯರ್ ಅಲ್ಲ ಅದು ಒಂದಾಯ್ತು, ಇನ್ನೊಂದೇನಂತಂದ್ರೆ ಅದನ್ನ ಪ್ಲಾಂಟಿಂಗ್ ಮೆಟೀರಿಯಲ್ ನಾವು ತಗೊಳ್ಳೋ ರೋಗ ಕೀಟ ರಹಿತ ಅದನ್ನು ಈಗ ಪ್ಲಾಂಟಿಂಗ್ ಮೆಟೀರಿಯಲ್ ಎಟ್ರೂ ಟೈಪ್ ಅದು ಅದಕ್ಕೂ ಅನುಕೂಲ ಅಲ್ಲ. ಡಿಸೀಸ್ ಇರಲ್ಲ. ಹೌದು, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಆಮೇಲೆ ಬೇರೆ ಬೇರೆ ರೀತಿ ಕೃಷಿ ಕ್ರಮಗಳನ್ನೆಲ್ಲ ಮಾಡ್ತಾ ಇರೋದ್ರಿಂದ ಇದೊಂದು ಏನಾಗಿದೆ ಅಂದರೆ ಹೊಸ ಒಂದು ಕೃಷಿ ಮಾಡೆಲ್ ಆಗಿ ಡೆವಲಪ್ ಆಗ್ತದೆ. ಸೊ ಅದಕ್ಕಾಗಿ ಕೃಷಿ ಹೊಂಡ, ಆಮೇಲೆ ಆ ಕಡೆ ನೀವು ಈಗ ಶೇಡ್ ನೆಟ್ ಅನ್ನು ನಾವು ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಶೇಡ್ ನೆಟ್ ಆಗಿರ್ಬೋದು, ಪಾಲಿ ಹೌಸ್ ಆಗಿರ್ಬೋದು. ಸೊ